ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇದು ಬಂದು ಸ್ಯಾಟರ್ಡೆ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಬಂದು ಡೇ 18. ಇವತ್ತು ಬಂದು ಸ್ವಲ್ಪ ಬೇಗನೆ ಎದ್ದಿದ್ದೆ, ಒಂದು 5:45 ಈಗ ಎದ್ದಿದ್ದೆ. ಅಂದರೆ ಕಂಪೇರ್ ಟು ದಿನ ಏನು ಎದ್ದೊಳ್ತಾ ಇದ್ದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ಅಷ್ಟೇ. ಇನ್ನು ಎದ್ದು ಓದೋದೆಲ್ಲವೂ ಇತ್ತು, ಮ್ಯಾಥ್ಸ್ ಸ್ವಲ್ಪ. ಆ್ಯಂಡ್ ಇವತ್ತು ಬಂದು ಲಾಸ್ಟ್ ಡೇ ಕಾಲೇಜು, ಏನಕ್ಕಂದರೆ ದಸರಾ ಹಾಲಿಡೇಸ್ ಇದೆ ಅಲ್ವಾ. ಸೊ ಇನ್ನೂ ಹೇಳಿರಲಿಲ್ಲ, ನನಗೆ ಗೊತ್ತಿತ್ತು. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ಬಂದು 74 kg 250 ಗ್ರಾಮ್. ಸೊ 900 250 ಹೋದರೆ ಎಷ್ಟಾಗುತ್ತೆ ಅಂದರೆ 650 ಗ್ರಾಮ್ ಆಗೋಷ್ಟು ಒಂದೇ ದಿನದಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ 73 ಕೂಡ ತೋರಿಸ್ತು, ಖುಷಿ ಇದೆ. ಸೊ ಇನ್ನೊಂದು 5 ದಿನ ಬಾಕಿ ಇತ್ತಲ್ವ, ಅಂದರೆ ಇನ್ನೂ 4 ದಿನ ಆಯಿತಾ, ಖುಷಿ ಆಯಿತು. ಇನ್ನೊಂದು 25 ಗ್ರಾಮ್ ಅಂದರೆ 250 ಗ್ರಾಮ್ ಕಡಿಮೆ ಆದರೆ 73ಗೆ ಮತ್ತೆ ಬಂದುಬಿಡ್ತೀನಿ. ಆ್ಯಂಡ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು 70+ ವೀಡಿಯೋಸ್ ಅಂತೂ ಆಗಿದ್ದಾವೆ. ಆವಾಗಿಂದ ಕೂಡ ನಾನು ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಮತ್ತು ಕೂಡ ಮಾರ್ನಿಂಗ್ ನಾನು ಬಾಗಿಲು ತೊಳೆದಿರೋದು, ರಂಗೋಲಿ ಬಿಟ್ಟಿರೋದು ತೋರಿಸಿಲ್ಲ, ಈವ್ನಿಂಗ್ ತೋರಿಸಿದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಇನ್ನು ಟಿಫನ್ ಬಂದು ಎಲ್ಲ ಟೈಪ್ ಏನು ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಈ ರೀತಿ ಏನು ಹಿಟ್ಟುಗಳು ಬರುತ್ತೆ ಅದೆಲ್ಲನೂ ಮಿಕ್ಸ್ ಮಾಡಿ ದೋಸೆ ಟೈಪಲ್ಲಿ ನಮ್ಮ ಅಕ್ಕ ಹಾಕಿದ್ಲು. ಅದಕ್ಕೆ ಬಂದು ಬೀಟ್ರೂಟ್ ಪಲ್ಯ ಆ್ಯಂಡ್ ಮೊಳಕೆ ಕಟ್ಟಿದ ಸಾರು ಇತ್ತಲ್ಲ, ಸೊ ಅದು ಕೂಡ ಇತ್ತು. ಇದು ಬಂದು ಆಫ್ಟರ್ನೂನ್ ಫುಡ್ಡು. ಸೊ ಇನ್ನು ಒಂದು ವಾರ ಹಾಲಿಡೇ ಇದೆ. ಒಂದು ವಾರ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದು ವಾರ ಪೂರ್ತಿ ನಾವು ಬರೀಲ್ಲ ಅಥವಾ ಓದಲ್ಲ, ಎಕ್ಸಾಮಿಗೆ ಪ್ರಿಪೇರ್ ಆಗಲ್ಲ, ಅಥವಾ ಹಾಲಿಡೇಸ್ ಎಂಜಾಯ್ ಮಾಡಬೇಕಾ, ಊರಿಗೆ ಹೋಗೋದು ಬೇರೆ ಇದೆ, ಏನು ಮಾಡೋದೋ ಗೊತ್ತಿಲ್ಲ. ಇನ್ನು 2 ದಿನ ವೀಡಿಯೋ ಬೇರೆ ಅಪ್ಲೋಡ್ ಮಾಡಿರಲಿಲ್ಲ ಅಲ್ವಾ. ನಾನು ಯಾಕೆ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಸಂಡೇ ಬಂದು ಹಾಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಅದು ನೋಡ್ಕೊಂಡು ಕೂತಿದ್ದೆ. ಇನ್ನು ಮಂಡೇ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಂದು ನೆಟ್ ಪ್ಯಾಕ್ ಖಾಲಿ ಆಗಿತ್ತು. ಸೊ ಇವತ್ತು ಹಾಕ್ಸ್ಕೊಂಡಿದ್ದು, ಅಂದರೆ ಇವತ್ತು ಟ್ಯೂಸ್ಡೇ. ಸೊ ಇವತ್ತು ನಾನು ಹಾಕ್ಸ್ಕೊಂಡಿದ್ದು. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ರೀಸನೂ ಇಲ್ಲ. ನಾನು ಸ್ಟಾಪ್ ಕೂಡ ಮಾಡಿಲ್ಲ. ಇನ್ನು ಸ್ಯಾಟರ್ಡೆ ಬಂದು ನಾನು ಹೋಮ್ವರ್ಕ್ಸ್ ಎಲ್ಲ ಎಷ್ಟೊಂದು ಇತ್ತಲ್ಲ, ಜೋಶು ಫುಲ್ಲು, ಎಲ್ಲ ಇವತ್ತೇ ಮುಗಿಸ್ಬಿಡೋಣ, ಹಾಗೆ ಹೀಗೆ ಎಲ್ಲನೂ ಮುಗ್ಸೋಕ್ಕಾಗಲ್ಲ, ಅಷ್ಟೊಂದಿದೆ. ಅಟ್ಲೀಸ್ಟ್ ಇವತ್ತಿಂದನಾದರೂ ಮಾಡೋಣ ಅಂತ ಅಂದ್ಬಿಟ್ಟು, ಬರೆಯೋಣ ಇವತ್ತೇ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ಬೇಗ ನಾನು ಮಲಗಲೂ ಇಲ್ಲ ಗೊತ್ತಾ ಇವತ್ತು. ಸೊ ಮಲಗಲೂ ಇಲ್ಲ ನಾನು. ನಮ್ಮಮ್ಮ ಸ್ವಲ್ಪ ಹೊತ್ತು ಮಲ್ಕೊಂಡು ಎಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ರು, ನಾನು ಮಲ್ಕೊಂಡ್ಲೂ ಇಲ್ಲ. ಸೊ ಬೇಗ ಊಟ ತಿಂದಿದ ತಕ್ಷಣವೇ ಫೋನ್ ನೋಡ್ಕೊಂಡು, ಅಂದರೆ ಕೆಲಸ ಮಾಡೋಕ್ಕೆ ಏನಾದ್ರು ನಂಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಫೋನ್ ಇರುತ್ತಲ್ಲ, ಅದರಲ್ಲಿ ವ್ಲಾಗ್ಸು, ಮ್ಯೂಸಿಕ್ ಏನೋ ಒಂದು ಹಾಕ್ಕೊಂಡು ಒಟ್ಟಿನಲ್ಲಿ ಓಡ್ತಾ ಇರಬೇಕು. ಸೊ ಪಾತ್ರೆ ಎಲ್ಲ ತೊಳೆದೆ, ಆಮೇಲೆ ತುಂಬ ಬಟ್ಟೆ ಎಲ್ಲ ಜೋಡಿಸೋದಿತ್ತು, ಹಾಗೆಯೇ ಬೆಡ್ ಸ್ಪ್ರೆಡ್ ಎಲ್ಲನೂ ಚೇಂಜ್ ಮಾಡೋದಿತ್ತು, ಎಲ್ಲನೂ ಮಾಡಿದೆ. ಹಾಗೆ ನಂದು ಬೀರೇನಿದೆ ಅದರೊಳಗೆ ಬಟ್ಟೆಗಳು ಎಷ್ಟು ಹರಡಿತ್ತು. ಇತ್ತೀಚೆಗೆ ಎತ್ನಿಕ್ ಡೇ ಆಯಿತು, ಅದಕ್ಕೂ ಮುಂಚೆ ಎತ್ನಿಕ್ ಡೇ ಆದಮೇಲೆ ಫ್ರೆಶರ್ಸ್ ಡೇ ಇತ್ತು, ಹಾಗೆ ಕಲರ್ಸ್ ಡೇ, ರೈನ್ಬೋ ಡೇ, ಈ ರೀತಿಯಾಗೆಲ್ಲ ಇತ್ತಲ್ಲ. ಚೀಲದಲ್ಲಿರೋ ಬಟ್ಟೆಗಳೆಲ್ಲ ಇಲ್ಲಿ ಬಂದುಬಿಟ್ಟಿದ್ದು. ಸೊ ಎಲ್ಲನೂ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಡೈಲಿ ಹಾಕ್ಕೊಳ್ಳೋ ಬಟ್ಟೆ ಯಾವುದು, ಆಮೇಲೆ ಕಾಲೇಜ್ಗೆ ಹಾಕ್ಕೊಂಡು ಹೋಗೋದು, ಈ ರೀತಿಯಾಗೆಲ್ಲನೂ ಸಪ್ರೇಟ್ ಮಾಡಿ ಇಟ್ಟೆ. ಸೊ ಇದಕ್ಕೆ ಬಂದು ಇವತ್ತು ಟೈಮ್ ಕೊಡ್ತು ಅಂತ ಅನಿಸುತ್ತೆ. ಇನ್ನೂ ಒಂದಿಷ್ಟು ಬಟ್ಟೆನ ಸಪ್ರೇಟ್ ಚೀಲಕ್ಕೆ ಹಾಕಿದೆ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಚೀಲಗಳು ತುಂಬ್ತಾನೆ ಇದ್ದಾವೆ, ಅದು ಯಾವಾಗ ಕಡಿಮೆ ಆಗ್ತಾವೋ ಗೊತ್ತಿಲ್ಲ. ಆ್ಯಂಡ್ ಏನು ಗೊತ್ತಾ, 2 ತಿಂಗಳಿಂದ ಆಗ್ತಿದ್ದ ಬಟ್ಟೆಗಳು ಇವತ್ತು ಆಗಲ್ಲ, ಹಾಗಾಗ್ಬಿಟ್ಟಿದ್ದಾವೆ. ಅಲ್ಲಿನ ಡಾರ್ಕ್ ಬ್ಲೂ ಡ್ರೆಸ್ ನೋಡ್ತಿದ್ದೀರಲ್ಲ, ಅದು ಬಂದು ಸೆಟ್ ಅದು ಆಗ್ತಿತ್ತು ಮುಂಚೆ ಎಲ್ಲ, ಈಗ ನೋಡ್ರೆ ಆಗ್ತಾಯಿಲ್ಲ. ಬಿಕಾಸ್ ಆವಾಗೆಲ್ಲ ಒಂದು 65, ಅಂದರೆ 2 ತಿಂಗಳಿಂದ 65 ಇದ್ದೆ ಅಂತ ಅಲ್ಲ, ಆಗ್ತಿತ್ತು ಅವಾಗ. ಬಟ್ ಈಗ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಬಟ್ಟೆಗಳು ಆ ರೀತಿಯಾಗಿ ಆಗುತ್ತೆ. ಅದು ಅದ್ರಗಳ ತಪ್ಪಲ್ಲ, ನಮ್ಮ ತಪ್ಪು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಬಟ್ಟೆ ಎಲ್ಲ ಜೋಡಿಸಿಟ್ಟಿಟ್ಟೆ. ಆ್ಯಂಡ್ ಇವತ್ತು ಬಂದು ಶನಿವಾರ ಆಗಿದ್ದ ಕಾರಣದಿಂದ, ಶನಿವಾರ ಅಂದರೆ ವಾರದ ದಿನ ಅಲ್ವಾ, ಸೊ ಇವತ್ತು ಬೇರೆ ಪೂಜೆ ಮಾಡೋದು ಕೂಡ ಇತ್ತು. ಸೊ ಪೂಜೆ ಎಲ್ಲವೂ ಮಾಡೋದಿತ್ತು. ಆ್ಯಂಡ್ ಅದೇ ಕಾರಣಕ್ಕೋಸ್ಕರನೇ ಬೇಗ ಪೂಜೆ ಎಲ್ಲ ಮಾಡಿಬಿಡೋಣ ಒಂದು 4 ಗಂಟೆ ಅಷ್ಟೊತ್ತಿಗೆ, ಆಮೇಲೆ ಬರ್ಕೊಂಡು ಕೂತ್ಕೊಳ್ಳೋಣ. ಬರೆಯೋದಿದೆ, ಓದೋದಿದೆ, ತುಂಬ ಇದೆ. ಇವತ್ತು ಬಂದು ಟ್ಯೂಸ್ಡೇ, ಇವತ್ತಿನ ಕಂಡೀಷನ್ ಅಂತೂ ಟ್ಯೂಸ್ಡೇ ವ್ಲಾಗಲ್ಲೇ ನೋಡ್ಕೊಳ್ಳಿ ಏನು ಅಂತ. ಸೊ ಈ ರೀತಿಯಾಗಿತ್ತು ಸ್ಯಾಟರ್ಡೆ ಬಂದು. ಎಲ್ಲ ಸದ್ಯಕ್ಕೆ ಇವಾಗ ಮರ್ಚಲ್ಲ, ಆಮೇಲೆ ಮರ್ಚಿದ್ದೀನಿ. ಸೊ ವಿಡಿಯೋ ಎಡಿಟ್ ಮಾಡೋದಿತ್ತು, ನೈಟೇ ಮಾಡಿದ್ದೆ. ಒಂದು ವಿಡಿಯೋದಲ್ಲಿ 3 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಇನ್ನೊಂದು ವಿಡಿಯೋ ಬಂದು ನೆನ್ನೆ ವಿಡಿಯೋ. ಸೊ ಇವಾಗ ಕರೆಕ್ಟ್ ಆಗುತ್ತೆ. ನೆನ್ನೆ ವಿಡಿಯೋ ಇವತ್ತು ಅಪ್ಲೋಡ್ ಆಗಿದೆ, ಇವತ್ತಿನ ವಿಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದು ವೀಡಿಯೋ ಪೆಂಡಿಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇವತ್ತು 2 ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಒಂದು ವೀಡಿಯೋದಲ್ಲಿ ಬಂದು 3 ವೀಡಿಯೋಸ್ ಇದ್ದಾವೆ,
ಈಗ 3 ದಿನದ ಬ್ಲಾಗ್ ಇದೆ. ಆ್ಯಂಡ್ ನೆನ್ನೆ ಬ್ಲಾಗ್ನ ಕೂಡ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಅದು ಎಡಿಟಿಂಗ್ ಮುಗಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮಾಡಿ ತಮ್ಲೇನ್ ಹಾಕಿ ಎಲ್ಲವೂ ಮಾಡಬೇಕು, ಇನ್ನೊಂದು ಸ್ವಲ್ಪ ಇದೆ. ಸೊ ಬಂದಾಗಿಂದ ಫೋನ್ ನೋಡ್ತಾನೇ ಇದ್ದೀನಿ, ಅಂದರೆ ಕೆಲಸ ಮಾಡ್ಕೊಂಡು. ಸೊ ಇವಾಗ ಸ್ವಲ್ಪ ಮಲ್ಕೋತೀನಿ, ಇನ್ನು ಕಸ ಗುಡಿಸಿ ನೆಲ ಒರೆಸ್ಕೊಡ್ತಾನೆ ನಮ್ಮಮ್ಮ. ಆಮೇಲೆ ಪೂಜೆ ಮಾಡಿಬಿಟ್ಟು ಇನ್ನೇನಿದ್ರು ಟಿ ವಿ ನೋಡ್ಕೊಂಡು ಓದ್ಕೊಂಡು ಕೂತ್ಕೊಳ್ಳೋದು. ಸ್ವಲ್ಪ ಜೆರಾಕ್ಸ್ ಮಾಡಿಸೋದಿದೆ, ಅದು ಮಾಡಿಸಬೇಕು, ನೋಡೋಣ ಹೇಗಾಗುತ್ತಂತ. ಅದೇನೋ ಗೊತ್ತಿಲ್ಲ, ಯಾವಾಗಲೂ ಅಷ್ಟೇ, ಏನಾದರೂ ಒಂದು ಗುಡ್ ವೈಬ್ಸ್ ಇಟ್ಕೊಂಡು, ಒಂದು ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡು ಏನೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಎಂಡಿಂಗಲ್ಲಿ ಒಂದು ಕೆಟ್ಟ ಮೂಮೆಂಟ್ ಆಗಲೇಬೇಕು. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ಎಲ್ಲನೂ ಆಯಿತು. ಸೊ ನಮ್ಮ ಮನೆಯಲ್ಲಿ ಬಂದು ಗೀಝರ್ ಆ ರೀತಿಯಾಗಿ ಏನೂ ಇಲ್ಲ, ಯಾಕಂದರೆ ಇದು ರೆಂಟೆಡ್ ಹೌಸ್ ಅಲ್ವಾ, ಸುಮ್ಮನೆ ಗೀಝರ್ ಅದೆಲ್ಲ ಯಾಕೆ ಹಾಕ್ಸ್ಬೇಕು ಅಂತ ನಾವೇನೂ ಹಾಕ್ಸ್ಕೊಂಡಿಲ್ಲ. ಸೊ ಅದು ಸ್ವಲ್ಪ ನಮಗೆ ಡೇಂಜರ್ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇಲ್ಲ, ನಾವು ಈಟ್ರಲ್ಲೇ ನಾವು ನೀರೆಲ್ಲ ಕಾಯಿಸ್ಕೊಳ್ಳೋದು. ಸೊ ಈಟ್ರ್ ಹಾಕಿದ್ದೆ, ಬಂದು ಟಿ ವಿ ನೋಡ್ಕೊಂಡೇನೋ ಕೂತಿದ್ದೆ. ಸೊ ಹೋಗಿ ನೋಡ್ತೀನಿ, ಒಂದು ಅರ್ಧ ಗಂಟೆ ಆದಮೇಲೆ ಒಂಚೂರು ಕಾಯ್ದಿಲ್ಲ, ಫುಲ್ಲು ತಣ್ಣಗಿರೋ ನೀರು. ಟೈಮ್ ಬಂದು ಒಂದು 5 ಗಂಟೆ. ನಮ್ಮಮ್ಮ ಬೇಗ ಕಸನೂ ಗುಡಿಸ್ಕೊಡ್ಲಿಲ್ಲ, ಅವ್ರಿಗೇನೋ ಕೆಲಸ ಇತ್ತು ಅಂತ ಅವ್ರು ಮಾಡ್ತಾಯಿದ್ರು. ಅವರು ಲೇಟಾಗಿ ಕಸ ಗುಡಿಸಿದ್ರು, ನೆಲ ಒರೆಸಿದ್ರು. ನಾನು ಅದೆಲ್ಲ ಆದಮೇಲೆ ಇಟ್ಟಿದ್ದು, ಒಂದು 5 ಗಂಟೆ ಅಲ್ಲ ಆಗೋಯ್ತು, 5-5:30. ಆಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಗ್ಯಾಸಲ್ಲೇ 2 ದೊಡ್ಡಗಿರೋ ಪಾತ್ರೆಯಲ್ಲಿ ನೀರು ಇಟ್ಟಿದ್ದು. ಸೊ ಈ ಥರ ಒಂದು ಯಾವಾಗಲೂ ಅಷ್ಟೇ. ಆ್ಯಂಡ್ ಇವತ್ತು ಬಂದು ಲಾಸ್ಟ್ ಡೇ ಆಫ್ ದ ಕಾಲೇಜ್. ಅದಾದಮೇಲೆ ಒಂದು ವಾರ ರಜೆ ಇದೆ, ಆಮೇಲೆ ಎಕ್ಸಾಮ್ ಇರೋದು. ಸೊ ಏನಾಯಿತು ಅಂದರೆ ಕೆಮಿಸ್ಟ್ರಿ ಬುಕ್ ತರಕ್ಕೆ ಹೇಳಿದರು, ಬಟ್ ಟಿಕ್ ಹಾಕ್ಸಿದ್ರು, ಏನು ಬೇಡ ಅಂದ್ಬಿಟ್ಟು ನಾನು ತೊಗೊಂಡು ಹೋಗಿರಲಿಲ್ಲ. ಸೊ ಇವತ್ತು ಫುಲ್ಲು ಖಾಲಿ ಬ್ಯಾಗು ಅಂದ್ಕೊಂಡು ಹೋಗ್ತಾ ಇದ್ದೆ, ನಿಜ ಹಾಗೆ ಅಂದ್ಕೊಂಡಿದ್ದೆ ಬೆಳಗ್ಗೆ. ಅವ್ರು ನೋಡಿದರೆ ತಂದಿಲ್ಲ ಅಂದ್ಬಿಟ್ಟು ಹಾಗಾಗಿ ಅಲ್ಲಲ್ಲಿ ನಿಲ್ಲಿಸಿದ್ರು, ಒಂದು 3 ಡಿಫ್ರೆನ್ಸಸ್ ಓದಿ ಅಂತ ಹೇಳಿದರು. ಸೊ ಮುಂಚೆ ಎಲ್ಲ ಹೇಗಂದರೆ ನಾನು ಒಂದು ಬುಕ್ಕು ಮನೇಲಿ ಇಡ್ತಿರ್ಲಿಲ್ಲ, ಇವಾಗಂತೂ ಎಷ್ಟು ಬುಕ್ ಮನೇಲಿ ಇಡ್ತೀನಿ ಅಂದರೆ ಅಷ್ಟು ಜಾಸ್ತಿ ಆಗಿಬಿಟ್ಟಿದ್ದಾವೆ ಬುಕ್ಸು. ಬಿಕಾಸ್ 200 ಪೇಜಸ್ದು ನಾನು ಯೂಸ್ ಮಾಡ್ತಾ ಇದ್ನಲ್ಲ, ಅದೆಲ್ಲ ಖಾಲಿ ಆಗಿ ಎಲ್ಲ ಎಕ್ಸ್ಟ್ರಾ ಬುಕ್ಸ್ ಆಗ್ತಿದ್ದಾವೆ. ನೆಕ್ಸ್ಟ್ ಇಯರ್ ಅಂತ ಥರ ತಲೆ ಬಿಸಿ ಮಾಡ್ಕೊಳ್ಳಲ್ಲ, ಏನಿದ್ರು 300 ಪೇಜಸ್ದೇ ಒಂದೇ ತೊಗೊಬಿಡ್ತೀನಿ. ಸೊ ಏನಿಲ್ಲ, ಕಲ್ತಂಗೆ ಆಯಿತು ಅಷ್ಟೇ. 3 ಡಿಫ್ರೆನ್ಸಸ್ಸು 10 ನಿಮಿಷದಲ್ಲಿ ಕಲಿಯೋಕ್ಕೆ ಹೇಳಿದ್ರು, ಕಲ್ತು ಒಪ್ಪಿಸ್ಬಿಟ್ವಿ. ನಾನಂತೂ ಒಪ್ಪಿಸ್ದೆ, ಕೂತ್ಕೊಂಡೆ ಅಷ್ಟೇ. ಸೊ ಈ ರೀತಿಯಾಗಿ ಒಂದು ಒಳ್ಳೆ ಮೈಂಡ್ಸೆಟ್ಟಿಂದ ಹೋಗ್ತೀವಿ. ಬೆಳಗ್ಗೆ ಎಲ್ಲ ಅಷ್ಟು ಚೆನ್ನಾಗಿ ರಂಗೋಲಿ ಆ ರೀತಿಯಾಗೆಲ್ಲ ಬಿಡಿಸಿ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಬೆಳಗಿನ ವೈಬ್ಸು ಅಲ್ಲಿ ನೋಡಿದ್ರೆ ಆಗಾಯಿತು. ಆ್ಯಂಡ್ ಇವತ್ತು ಬೇಗ ಕೂಡ ಬಸ್ ಕೂಡ ಸಿಕ್ಕಿತ್ತು. ಸೊ ಆರಾಮಾಗಿ ಕಾಲೇಜ್ಗೆ ಹೋದೆ, ಅಲ್ಲಿ ನೋಡಿದ್ರೆ ಹಾಗಾಯಿತು. ಆದರೂ ಸ್ವಲ್ಪ ಬೇಜಾರಾಯಿತು, ಆದರೆ ಅಷ್ಟೊಂದು ಬೇಜಾರಾಗಲಿಲ್ಲ. ಆ ಥರ ಎಲ್ಲ ಆಯಿತು. ಸೊ ಇನ್ನು ಡಿನ್ನರ್ ಬಂದು ರೊಟ್ಟಿ ಹಸಿಟ್ಟು ಇತ್ತಲ್ಲ, ಅದನ್ನು ರೊಟ್ಟಿ ಹಸಿಟ್ಟು ಹಾಕ್ಕೊಂಡೆ. ಆಮೇಲೆ ರೊಟ್ಟಿ ಅಲ್ಲ, ದೋಸೆ ಹಸಿಟ್ಟು ಹಾಕ್ಕೊಂಡೆ, ಪಲ್ಯ ಇತ್ತು, ಅದೆಲ್ಲವೂ ಹಾಗೆ ಮುಗಿಸ್ದೆ. ಸೊ ಈ ರೀತಿಯಾಗಿತ್ತು ಇವತ್ತಿನ ವ್ಲಾಗು. ಆ್ಯಂಡ್ ಬಟ್ಟೆ ಕೂಡ ಎಲ್ಲವೂ ಕೂಡ ನೀಟಾಗಿ ಮರ್ಚಿಟ್ಟೆ. ಸೊ ಮೊದಲು ಬಂದು ಟ್ರೆಡಿಷ್ನಲ್ ಡ್ರೆಸ್ಸಸ್ನ ಇಡ್ತಿದ್ದೆ, ಕೆಳಗಡೆ ಬಂದು ಮಾಮೂಲಿ ಥರ ಇಡ್ತಿದ್ದೆ. ಇವಾಗ ಬಂದು ಟ್ರೆಡಿಷ್ನಲ್ ಡ್ರೆಸ್ಸಸ್ನ ಕೆಳಗಿಟ್ಟಿದ್ದೀನಿ, ಮಾಮೂಲಿ ಡ್ರೆಸ್ಸಸ್ನ ಮೇಲಿಟ್ಟಿದ್ದೀನಿ. ಸೊ ಇವತ್ತಂತೂ ಕರೆಕ್ಟಾಗಿ ಡಯಟ್ ಮಾಡಿದ್ದೀನಿ, ನೋಡೋಣ ಯಾವ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಸೊ ಯಾರೆಲ್ಲ ವೀಡಿಯೋನ ಎಂಡಿಂಗ್ವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೇನಾದ್ರು ನನ್ನ ಹಳೆ ವ್ಲಾಗ್ಸ್ಗಳನ್ನ ಏನಾದ್ರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಟೇಕ್ ಕೇರ್, ಬಾಯ್.